ಪ್ರಧಾನಿ ಮಹಾಕಾರುಣಿಕ ತಥಾಗತ ಭಗವಾನ್ ಬುದ್ಧ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮನಗಳನ್ನು ಸಲ್ಲಿಸುತ್ತಾ ಇಂದಿನ ಈ ಚಿಂತನ ಶಿಬಿರದ ಒಂದು ಕೇಂದ್ರ ಬಿಂದುವಾಗಿ ನಮ್ಮ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದಂತಹ ವಿಕ್ರಮ್ ಅಂಬೇಡ್ಕರ್ ಸಾಹೇಬ್ ಬಂದಿದ್ದಾರೆ. ಹಾಗೂ ನಮ್ಮ ಭಾರತೀಯ ಬೌದ್ಧ ಮಹಾಸಭೆ ಮೊದಲ ಕರ್ನಾಟಕ ಒಂದೇ ಸ್ಟೇಟ್ ಬ್ರಾಂಚ್ ಅಂತಿತ್ತು. ಅದು ಸ್ವಲ್ಪ ಆಡಳಿತವಾಗಿ ಎಲ್ಲಾ ಬ್ರಾಂಚ್ಗಳಿಗೆ ಭೇಟಿ ಆಗ್ಲಿಕ್ಕೆ ಆಗೋದಿಲ್ಲ. ಅದರ ಒಂದು ಕಾರ್ಯತತ್ಪರತೆ ಸುಧಾರಿಸಲಿಕ್ಕೆ 2 ಭಾಗಗಳನ್ನು ಮಾಡಿದ್ದೇವೆ, ನಾರ್ತ್ ಕರ್ನಾಟಕ ಹಾಗೂ ಸೌತ್ ಕರ್ನಾಟಕ. ನಮ್ಗೆ ಎಲ್ಲರಿಗೂ ಗಮನಕ್ಕಿದೆ, ಆದ್ರೂ ತಮ್ಮ ಇನ್ಫಾರ್ಮೇಶನ್ ಸಲುವಾಗಿ ಹೇಳ್ತಾ ಇದ್ದೀನಿ. ನಾವು ಕರ್ನಾಟಕನ ನಾರ್ತ್ ಅಂಡ್ ಸೌತ್ ಅಂತ 2 ಭಾಗಗಳು ಮಾಡಿದ್ದೇವೆ. ನಾರ್ತ್ ಕರ್ನಾಟಕ ಹೆಡೆಡ್ ಬೈ ಅವರ್ ಮನೋಹರ್ ಮೊರೇಜಿ ಅವರು ಅಧ್ಯಕ್ಷರಾಗಿ ಇದ್ದಾರೆ. ಸೌತ್ಗೆ ನಮ್ಮ ಶಿವರಾಜ್ ಅವರು, MC ಶಿವರಾಜ್ ಅವರು ಸೌತ್ ಒಂದು ಕರ್ನಾಟಕದ ಭಾಗವನ್ನು ನೋಡ್ಕೊತಾ ಇದ್ದಾರೆ. ಸೊ ಈ ಒಂದು ಸೌತ್ ಅಂಡ್ ನಾರ್ತ್ 2 ಸ್ಟೇಟ್ಗಳು ಕೂಡಿ ನಾವು ಒಂದು ಕಾನ್ಫರೆನ್ಸ್ ಸ್ಟೇಟ್ ಲೆವೆಲ್ ಯಾವುದೇ ಕೆಲಸ ಮಾಡಿದ್ರೆ 2 ಕೂಡಿ ಮಾಡ್ತಾರೆ. ಇಲ್ಲ ಅಂದ್ರೆ ಅವರವ್ರ ಕ್ಷೇತ್ರಗಳಲ್ಲಿ ಅವ್ರ ಕೆಲಸಗಳು ಮಾಡ್ಕೊತಾ ಹೋಗ್ತಾ ಇದ್ದಾರೆ. ಹೀಗಾಗಿ ಇಂದಿನ ಈ ಸಭೆಗೆ ಬಂದಂತಹ ನಮ್ಮ ಇಬ್ಬರು ಅಧ್ಯಕ್ಷರು ಹಾಗೂ ನಮ್ಮ ರಾಷ್ಟ್ರೀಯ ಆರ್ಗನೈಸರ್ ಜಯಪ್ರಕಾಶ್ ಜಿ ಅವರು, ನಮಗೆ ಗೊತ್ತಿರಬೇಕು, ಅವರು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದಾರೆ. IIBS ಅಂತ ಹೇಳಿ ನಮ್ಮ ಏರ್ಪೋರ್ಟ್ ಹತ್ರ ಅವ್ರದ್ದು ಇನ್ಸ್ಟಿಟ್ಯೂಷನ್ ಇದೆ. ಅವರು ನಮ್ಮ ಭಾರತೀಯ ಬೌದ್ಧ ಮಹಾಸಭೆಗೆ ನ್ಯಾಷನಲ್ ಆರ್ಗನೈಸರ್ ಅಂತ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸಿದ್ದರಾಜ ಸರ್ ಇದ್ದಾರೆ, ಹಾಗೂ ರಾಜೇಂದ್ರ ಅವರಿದ್ದಾರೆ, ಹಾಗೂ ಎಲ್ಲಾ ಜಿಲ್ಲೆಯಿಂದ ಬಂದಂತಹ ಎಲ್ಲರ ಹೆಸರು ತಗೊಳಕ್ಕೆ ಆಗದೆ ಇಲ್ಲ. ಎಲ್ಲಾ ಅಧ್ಯಕ್ಷರುಗಳು ಹಾಗೂ ಕಾರ್ಯಕರ್ತರು ಎಲ್ರಿಗೂ ಜೈ ಭೀಮ್ ವಂದನೆಗಳನ್ನು ಹೇಳ್ತಾ ನಾನು ಈ ಒಂದು ಸಭೆಗೆ ತಮ್ಮೆಲ್ಲರಿಗೂ ಆಹ್ವಾನ ಮಾಡ್ತೀನಿ. ಬಂಧುಗಳೇ, ನಾವು ಈ ಒಂದು ಕಾರ್ಯಚಟುವಟಿಕೆ ಬಹಳ ಸ್ಪೀಡ್ ಆಗಿ ತಗೊಂಡು ಹೋಗ್ಬೇಕೀಗ. ಅದಕ್ಕೆ ನಮ್ಮ ಒಂದು ಎಲ್ಲಾ ಜಿಲ್ಲಾ ಅಧ್ಯಕ್ಷರುಗಳೆಲ್ಲ ಆಕ್ಟಿವ್ ಆಗ್ಬೇಕು. ನಮ್ಮ ಬೈಲಾಸ್ ಕಾಪಿ ಮೋಸ್ಟ್ ಪ್ರಾಬಬ್ಲಿ ಎಲ್ಲ ಜಿಲ್ಲೆಗಳಿಗೆ ಸಿಕ್ಕಿರ್ಬೋದು ಅಂತ ಅನ್ಕೊಂತೀನಿ. ಈಗ ಅದನ್ನೇ ಕನ್ನಡದಲ್ಲಿ ಮಾಡ್ಲಿಕ್ಕೆ ನಮ್ಮ ಸೋಸ್ಲೆ ಗಂಗಾಧರ ಅವರು ಆಗ್ಲೇ ಪ್ರಯತ್ನ ಮಾಡಿ ಒಂದು ಬುಕ್ ಮಾಡಿದ್ದಾರೆ. ಅದು ತಮಗೆ ಸ್ವಲ್ಪ ದಿವಸದಲ್ಲಿ ಎಲ್ಲ ತಲುಪಿಸ್ತೀವಿ. ಅದ್ರಲ್ಲಿ ಎಲ್ಲ ವಿವರಗಳು ಕೊಟ್ಟಿದೆ. ಶಾಖೆಗಳು ಏನೇನ್ ಕೆಲಸ ಮಾಡ್ಬೇಕು, ಯಾವ್ಯಾವ ಶಿಬಿರಗಳು ಮಾಡ್ಬೇಕು. 24 ಶಿಬಿರಗಳು ನಮ್ಮ ಭಾರತೀಯ ಬೌದ್ಧ ಮಹಾಸಭೆ ಹಮ್ಮಿಕೊಂಡಿದೆ. ಆ ಒಂದೊಂದು ಶಿಬಿರಗಳೆಲ್ಲ ನಾವು ಜಿಲ್ಲಾ ಲೆವೆಲ್ ಅಲ್ಲಿ, ತಾಲೂಕಾ ಮಟ್ಟದಲ್ಲಿ ಹಾಗೂ ವಿಲೇಜ್ ಅಲ್ಲಿ ಮಾಡ್ಕೊಂಡು ಹೋಗಿದ್ರೆ ಈ ದಮ್ಮ ಬೆಳೆಯೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ಆಮೇಲೆ ನಮ್ಮ ಬುದ್ಧಿಸ್ಟ್ ಜನಸಂಖ್ಯೆ ಜಾಸ್ತಿ ಆದ್ರೆ ನಮ್ಗೆ ಬೋರ್ಡ್, ಕಾರ್ಪೊರೇಷನ್ ನಾವು ಏನ್ ಬೇಡ್ತೀವಿ ಕೊಡ್ತಾರೆ. ಸುಮ್ನೆ ಹೋಗಿ ಕೇಳಿದ್ರೆ ಎಷ್ಟಿದ್ದೀರಪ್ಪ ನೀವು ಬುದ್ಧಿಸ್ಟ್ ಅಂತ ಕೇಳಿದ್ರೆ ನಮ್ಮಲ್ಲಿ ಫಿಗರ್ ಇಲ್ಲ. ಸೊ ಆ ಒಂದು ದೃಷ್ಟಿಯಿಂದ ನಾವೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡು ಕೆಲಸ ಮಾಡ್ಬೇಕು. ಸ್ಟೇಟ್ ಕಮಿಟಿದವರು ಎಲ್ಲಾ ಮೆಂಬರ್ಸ್ಗಳೆಲ್ಲ ಪ್ರತಿಯೊಂದು ಮೀಟಿಂಗ್ ಅಟೆಂಡ್ ಆಗ್ಬೇಕು. ಜಿಲ್ಲಾ ಶಾಖೆಗಳಲ್ಲಿ ಜಿಲ್ಲಾಧ್ಯಕ್ಷರಿಗೆ ನೀವು ಸಹಕಾರ ಕೊಡ್ಬೇಕು. ಹೀಗೆ ನಾವು ಮಾಡೋದ್ರಿಂದ ನಮ್ಮ ಈ ಒಂದು ಸಂಸ್ಥೆಯನ್ನು, ಬಾಬಾ ಸಾಹೇಬರು ಕಟ್ಟಿದಂತ ಈ ಸಂಸ್ಥೆಯನ್ನು ಬೆಳೆಸ್ಕೊಂಡು ಮುಂದೆ ಹೋಗ್ಲಿಕ್ಕೆ ಸಹಾಯ ಆಗ್ತದೆ. ನಾವೆಲ್ಲರೂ ಕಾರ್ಯಪ್ರವೃತ್ತರಾಗಿ ಇನ್ನು ಮುಂದೆ ನಡ್ಸ್ಕೊಂಡು ಹೋಗ್ತೀರಿ ಅಂತಕ್ಕಂಥ ಆಶಯ ವ್ಯಕ್ತಪಡಿಸುತ್ತಾ, ಇಂದಿನ ಈ ಚಿಂತನ ಶಿಬಿರದ ಒಂದು ಕೆಲವು ಪಾಯಿಂಟ್ಸ್ ಗಳು ಹೇಳಿದ್ದಾರೆ. ಈ ಪಾಯಿಂಟ್ಸ್ ಗಳ ಮೇಲೆ ಡಿಸ್ಕಸ್ ಮಾಡ್ಬೇಕಂತ. ಆಮೇಲೆ ನಮ್ಮ ಶಾಖೆಗಳು ಯಾವ ರೀತಿ ಕೆಲಸ ಮಾಡ್ಬೇಕು, ಕಾರ್ಯಕರ್ತರು ಏನೇನ್ ಮಾಡ್ಬೇಕು ಅನ್ನೋದು ನಮ್ಮ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ನಮ್ಗೆ ಈಗ ಒಂದು ಸಂದೇಶ ಕೊಡ್ತಾರೆ, ಸಲಹೆ ಕೊಡ್ತಾರೆ. ಅವರ ಒಂದು ಮಾರ್ಗದರ್ಶನದಂತೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಕಾರ್ಯಕ್ರಮಗಳು ಹಾಕೊಂಡು ನಾವು ಚಟುವಟಿಕೆಗಳನ್ನು ನಡೆಸೋಣ ಅಂತಕ್ಕಂಥ ಮಾತು ಹೇಳ್ತಾ, ಹೆಚ್ಚಿನ ಸಮಯ ತಗೊಳ್ಳಾರ್ದೆ ಭೀಮ್ರಾವ್ ಸಾಹೇಬರಿಗೆ ನಾವು ಈ ಒಂದು ಅವರ ಒಂದು ಸಂದೇಶವನ್ನು ಕೇಳಲಿಕ್ಕೆ ಎಲ್ಲರೂ ಕಾತರಾಗಿದ್ದೇವೆ. ಸೊ ಅವರಿಗೆ ಕೊಡುತ್ತಾ ನನ್ನ ಒಂದು ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ಜೈ ಭೀಮ್, ನಮೋ ಬುದ್ಧಾಯ.